ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 9 ಗಮನಿಸಿ. ಅಥವಾ ಪ್ರಶ್ನೆ ಅಂದ್ರೆ 9ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಒಂದು ದಿಕ್ಸೂಚಿಯಲ್ಲಿ ಉತ್ತರ ಮತ್ತೆ ದಕ್ಷಿಣ ಧ್ರುವ ಅಂತ ಇರ್ತದೆ ಅಲ್ವಾ? ಅದೀಗ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನ ಅದನ್ನ ಉಪಯೋಗಿಸಿಕೊಂಡು ಹೇಗೆ ಪಡಿಬಹುದು ಅಂತ ನೋಡೋಣ. ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ, ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ, ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ಒಂದು ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನ ಇರಿಸಿ, ಇದು ಉತ್ತರ ಮತ್ತೆ ಇದು ದಕ್ಷಿಣ ತುದಿ. ಈಗ ನಮ್ಮ ಹತ್ರ ದಿಕ್ಸೂಚಿ ಇದೆ. ದಿಕ್ಸೂಚಿ ಈ ರೀತಿಯಾಗಿ ಇದು ಉತ್ತರ ಧ್ರುವವನ್ನ ಸೂಚಿಸ್ತದೆ, ಇದು ದಕ್ಷಿಣ ಧ್ರುವ. ಈ ದಕ್ಷಿಣ ಧ್ರುವ ಏನಿದೆ ಸೂಜಿದು, ಅದು ದಂಡಕಾಂತದ ಉತ್ತರ ಧ್ರುವದ ಕಡೆ ಮುಖ ಮಾಡಿರ್ತದೆ. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ. ಆಮೇಲೆ ಈ ಪಾಯಿಂಟ್ ಏನಿದೆ ಇದು ಉತ್ತರ ತುದಿ ಆಯ್ತು. ಈ ಕಡೆ ದಕ್ಷಿಣ ತುದಿ ಬರುವಂತೆ ಈ ತರ ಇರಿಸ್ತಾ ಹೋಗ್ಬೇಕು. ಪುನಃ ತುದಿಗಳನ್ನು ಗುರುತಿಸಬೇಕು. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಇಟ್ಟಿದಾರ, ಇಲ್ಲಿ ದಕ್ಷಿಣ ತುದಿ ಬಂತು, ಇಲ್ಲಿ ಉತ್ತರ ತುದಿ ಬಂತು. ಈ ಉತ್ತರ ತುದಿ ಬರುವ ಕಡೆ ಮತ್ತೊಂದ್ಸಲ ದಿಕ್ಸೂಚಿಯನ್ನ ಇಡಬೇಕು. ಯಾವ ತರ ಅಂದ್ರೆ ಇದು ದಕ್ಷಿಣ ತುದಿ ಬರೋ ತರ. ಈಗ ಮತ್ತೆ ಈ ರೀತಿ ಅಲೈನ್ಮೆಂಟ್ ಆಯ್ತು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ನೋಡಿ, ಇದೇ ತರ ಮಾಡ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯೇ ಕಾಂತೀಯ ಬಲರೇಖೆ. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗುತ್ತದೆ. ನೋಡಿ, ಇದು ಬಲರೇಖೆಗಳ ಆವೃತ್ತ ಜಾಲ. ಬೇರೆ ಬೇರೆ ಪೊಸಿಷನ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಈ ರೀತಿಯಾಗಿ ನಾವು ದಂಡಕಾಂತ ಮತ್ತೆ ದಿಕ್ಸೂಚಿಯನ್ನ ಉಪಯೋಗಿಸಿಕೊಂಡು ಕಾಂತೀಯ ಬಲರೇಖೆಗಳನ್ನ ಪಡೆಯಬಹುದು. ಥ್ಯಾಂಕ್ ಯು.